ಈಗಾಗಲೇ ರಾಜ್ಯ ಸರ್ಕಾರ ಬೆಲೆ ಏರಿಕೆಯಿಂದಾಗಿ ದಿನಸಿ ವಸ್ತುಗಳಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಪ್ರತಿ ಬೆಲೆನ ಏರಿಕೆ ಮಾಡಿದಂತೆ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಸರ್ಕಾರ ಅಂತೂ ವೇಸ್ಟು, ಬರೀ ರೌಡಿಸಮೇ ಇದ್ದಾರೆ. ಇವಾಗ ಎಲ್ಲ ನೋಡು ಸಾಯ್ತಾ ಇದ್ದಾರೆ. ತಿನ್ನೋಕ್ಕೆ ಜನಗಳಿಗೆ ಏನು ಸರಿ ಇಲ್ಲ. ತರಕಾರಿ ಹಣ್ಣು, ಹಾಲು ಎಲ್ಲನೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನು ಮಾಡೋಣ, ಅದು ಅವರವರೇ ನೋಡ್ಕೋಬೇಕು. ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಮೇಡಮ್, ನಿಮಗೆ ಈ ಕಾಂಗ್ರೆಸ್ನ ಒಂದು 5 ಗ್ಯಾರಂಟಿಗಳು ಬಂದಿದ್ದಾವಂತ? ಏನು ಗ್ಯಾರಂಟಿ? ಗೃಹಲಕ್ಷ್ಮಿ ಕೊಡ್ತಾಯಿದ್ರು, ನಿಲ್ಲಿಸ್ಬಿಟ್ರು. ಯಾತಕ್ಕೆ ನಿಲ್ಲಿಸಿದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಬಸ್ಸಿಂದ ಯಾವ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಎಲ್ಲ ಅನುಕೂಲ ಮಾಡಿದ್ರು, ಈಗೆಲ್ಲ ಒಂದೊಂದೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಈಗಾಗಲೇ ಗೃಹಲಕ್ಷ್ಮಿದು 10 ತಿಂಗಳು ಬಂತು, 11ನೇ ತಿಂಗಳು ಬರಲೇ ಇಲ್ಲ. ಏನು ಈಗ ಸಿದ್ದರಾಮಯ್ಯನವ್ರು ಏನಂತಿದ್ದಾರೆ, ಈ ಹಾಲಿನ ದರ ಏರಿಕೆ ಆದಮೇಲೆ ಮತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದಮೇಲೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಇಲ್ಲ ಜನಸಾಮಾನ್ಯರಿಗೇನು ಹೊರೆ ಆಗಲ್ಲ ಅಂತಿದ್ದಾರೆ. ಈ ಬಗ್ಗೆ ಹೊರೆ ಆಗಲ್ಲ. ದೊಡ್ಡ ಶ್ರೀಮಂತರುಗಳಿಗೆ ಹೊರೆ ಆಗೋದಿಲ್ಲ. ನಮ್ಮಂಥ ಮಿಡ್ಲ್ ಕೆಲಸದವ್ರಿಗೆ ತುಂಬ ಹೊರೆ ಆಗುತ್ತೆ. 2 ರೂಪಾಯಿ ಅಂದರೆ ಎಷ್ಟು ಕೋಟಿ ಜನ ತೊಗೊಳ್ತಾರೆ, ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ನಮಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಆ 2,000 ರೂಪಾಯಿ 4,000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಏನು ಪ್ರಯೋಜನ ಇಲ್ಲ. ಅದಂತೂ ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.